ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೋಧಿ ನುಚ್ಚಿನಿಂದ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಸಕ್ಕರೆ ಕಾಯಿಲೆ, ತೂಕ ಇಳಿಸೋದು ಮತ್ತು ಗ್ಯಾಸ್ಟ್ರಿಕ್ಕು ಇದಕ್ಕೆಲ್ಲ ಒಳ್ಳೆಯ ತಿಂಡಿ. ಇದು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್: ಚಕ್ಕೆ ತೊಗೊಂಡಿದ್ದೀನಿ, ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ, ಒಂದೆರಡು ಸಾಸಿವೆ ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಈಗ ಕರಿಬೇವು ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 6 ತೊಗೊಂಡಿದ್ದೀನಿ, ಬೀನ್ಸು, ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಮತ್ತು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ, ಬಿರಿಯಾನಿ ಎಲೆ, ಚಕ್ಕೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಅದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಂಡು ಸೌಟಲ್ಲಿ ಬಾಡಿಸ್ಕೊಳ್ಳೋಣ. ಮತ್ತು ಈರುಳ್ಳಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ. ಒಂದು 4 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಟೊಮೊಟೊ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಬೀನ್ಸು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಹಾಕ್ಕೋಬೇಕು. ಈಗ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಲೈಟಾಗಿ ಫ್ರೈ ಆದರೆ ಸಾಕು. ಮತ್ತು ನೆಕ್ಸ್ಟು ಬೀನ್ಸ್ ಹಾಕ್ಕೊಳ್ಳೋಣ. ಬೀನ್ಸೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಬೀನ್ಸು ಆ್ಯಕ್ಚುಲಿ ನಮಗೆ ಫ್ರೈ ಆಗೋದು ಬೇಕು, ಮತ್ತು ಈರುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದು. ಬೇಕಾದರೆ ಬೀನ್ಸ್ ಫಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಕಾದರೆ ಈರುಳ್ಳಿ ಹಾಕೋಬೋದು. ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀನ್ಸು. ಇದರ ಜೊತೆಗೆ ನಾನು ಗೋಧಿ ನುಚ್ಚು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಪ್ರೇಟಾಗಿ ಫ್ರೈ ಮಾಡ್ಕೋಬೋದು, ಇಲ್ಲದ್ರೆ ಹಸಿಯಾಗೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊಲ್ಲಿ ನೀರು ಇರಬೇಕಲ್ಲ, ನೀರಿರೋದನ್ನು ಚೆನ್ನಾಗಿ ಡ್ರೈ ಆಗಬೇಕು. ಸೊ ಅಷ್ಟೇ ತನಕ ಇಮ್ರ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೊಳ್ತೀವಿ. ಆಗಿದೆ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದೇ ಈರುಳ್ಳಿ ಜೊತೆ ಫ್ರೈ ಮಾಡ್ಕೋಬೇಕು. ಆಗಿದೆ. ಇದಕ್ಕೆ ಕ್ಯಾಪ್ಸಿಕಮ್ಮು ಸೇರಿಸ್ಕೊಳ್ತೀನಿ. ಕ್ಯಾಪ್ಸಿಕಮ್ ಆಯಿತು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ. ಈಗ ಟೊಮೊಟೊ ಬೆಂದಿದೆ, ಸೊ ಈರುಳ್ಳಿನೂ ಬೆಂದಿದೆ, ಬೀನ್ಸು ಬೆಂದಿದೆ, ಕ್ಯಾಪ್ಸಿಕಮ್ಮು ಫ್ರೈ ಆಗ್ತಾಯಿದೆ. ಸೊ ಈಗ ನಾನು ಇದಕ್ಕೆ ನೀರು ಸೇರಿಸ್ಕೊಳ್ತೀನಿ. ನೀರು ಒಂದು ಹೆಚ್ಚಿಗೆ ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಒಂದು ಗ್ಲಾಸ್ ನುಚ್ಚಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಹದವಾಗಿ ಬರುತ್ತೆ. ಈ ಉಪ್ಪಿಟ್ಟಿಗೆ ನಾವು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು. ಸೊ ನೀರು ಹೆಚ್ಚಾಗಿ ಹಾಕ್ಕೊಂಡಾಗ ಒಳ್ಳೆ ರುಚಿಯಾಗಿ ಮತ್ತು ಹದವಾಗಿ ಬರುತ್ತೆ. ಮತ್ತು ನುಚ್ಚಾಗಿ ಇರೋದಿಲ್ಲ. ಸೊ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿನೇ ಬೇಯಬೇಕು. ಒಂದು 2-3 ವಿಷಲ್ ಹಾಕಿದ್ರೂ ತೊಂದರೆ ಇಲ್ಲ. ಗೋಧಿ ನುಚ್ಚಿದೆಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಮುಚ್ಚಳ ಹಾಕಿ ಕಲಿಸ್ಬಿಟ್ಟು ಮುಚ್ಚಳ ಹಾಕಿ ಮುಚ್ಚಿಡೋಣ. ಸೊ 1/2 ಟೀ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುಕ್ಕರ್ ಮುಚ್ಚಳ ಹಾಕಿ ಮುಚ್ಚಿ ಒಂದು 2 ವಿಷಲ್ಗೆ ಇಡೋಣ. ಈಗ 2 ವಿಷಲ್ ಬರಲಿ. ಇದು 2 ವಿಷಲ್ ಬರ್ತಾಯಿದೆ. ಸೊ ಕುಕ್ಕರು ಸ್ವಲ್ಪ ತಿಟ್ಟು ಹೋಗೋ ತನಕ ವೆಯ್ಟ್ ಮಾಡಿ ಸ್ಟೀಮ್ ತೆಗೆದು ಕುಕ್ಕರನ್ನು ಓಪನ್ ಮಾಡಿ ನೋಡ್ತೀನಿ. ಸೊ ಒಳ್ಳೆ ರುಚಿಯಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಡಿ ಇದೆ. ಹೆಚ್ಚಾಗಿ ಆರೋಗ್ಯದ ಕಡೆ ಗಮನ ಕೊಡೋರು ಈ ಥರ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.